ಘಟಪ್ರಭಾ ಭಕ್ತ ಮಂಡಳಿ ಪ್ರಯಾಗರಾಜ್ಯದ 2ನೇ ದಿನದ ಕಾರ್ಯಕ್ರಮಗಳು. ದುಷ್ಟ ಶಕ್ತಿಗಳನ್ನು ನಾಶ ಮಾಡಲಿಕ್ಕೆ, ಶಿಷ್ಟರನ್ನ ಪಾಲಿಸಲಿಕ್ಕೆ ನಾ ಮತ್ತೊಂದು ಅವತಾರ ತಗೊಂಡು ಬರ್ತೇನೆ ಅನ್ನುವಂಥ ಶ್ರೀಕೃಷ್ಣ ಪರಮಾತ್ಮ ಹೇಳ. ಅದೇ ರೀತಿ ಇವತ್ತ ನಮ್ಮ ಭಾರತ ಭೂಮಿಯೊಳಗೆ ನಮ್ಮ ದೇಶವನ್ನು ರಕ್ಷಣೆ ಮಾಡುವ ಸಲುವಾಗಿ ಈಗ ನಮ್ಮ ದೇಶದ ಒಬ್ಬ ಪ್ರಧಾನಿ ನರೇಂದ್ರ ಮೋದಿಯವರು ಏನದಾರ, ಅವರು ಹುಟ್ಟ ಬ್ರಹ್ಮಚಾರಿಗಳು, ಆದರೆ ದೇಶದ ಸಲುವಾಗಿ ತಮ್ಮ ಸರ್ವಸ್ವವನ್ನು ಅರ್ಪಣೆ ಮಾಡ್ಯಾರ. ತನು ಮನ ಧನವನ್ನು ಅರ್ಪಣೆ ಮಾಡಿ ದೇಶದ ಸಲುವಾಗಿ ಹಗಲಿರುಳು ದುಡ್ತಾ ಇದ್ದಾರೆ. ಅಂಥವರ ಆದರ್ಶವನ್ನು ನಮ್ಮ ಜೀವನ ಒಳಗೆ ನಾವು ಇಟ್ಕೋಬೇಕು. ಅದೇ ರೀತಿ ಇವತ್ತು ನೋಡ್ರಿ, ನಾವು ಕುಂಭಮೇಳಕ್ಕೆ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ಕುಂಭಮೇಳ ಉತ್ತರ ಪ್ರದೇಶದಲ್ಲಿ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಅಲ್ಲಿ ಏನು ವ್ಯವಸ್ಥೆ ಮಾಡ್ಯಾರ ಕುಂಭಮೇಳದಾಗ, ಇವತ್ತು ಸುಮಾರು ದೇಶದ ಎಲ್ಲ ಭಾಗಗಳಿಂದ ವಿದೇಶಗಳಿಂದ ನೂರಾರು ಕೋಟಿ ಜನ ಇವತ್ತು ಅಲ್ಲಿ ಮಹಾಕುಂಭಮೇಳದಲ್ಲಿ ಅಮೃತ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಅವರ ಎಲ್ಲ ವ್ಯವಸ್ಥೆಗಳನ್ನು ತಾತು ತಪ್ಪದೆ ಭಾಳ ಒಂದು ಶಿಸ್ತಿನಿಂದ ಅಲ್ಲಿ ಇವತ್ತು ಹೋದರೆ ಅಲ್ಲಿ ನಮ್ಮ ಪ್ಲಾಸ್ಟಿಕ್ ನೋಡಲಿಕ್ಕೆ ಸಿಗೋದಿಲ್ಲ. ಪ್ಲಾಸ್ಟಿಕ್ ಮುಕ್ತ ಪ್ರಯಾಗ ಅನ್ನುವಂಥ ಘೋಷಣೆಯನ್ನು ಹಾಕಿ ಅಲ್ಲಿ ಯಾರೂ ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ. ಅಲ್ಲಿ ನಾವು ಯಾವುದೇ ವಸ್ತುಗಳನ್ನು ಉಪಯೋಗ ಮಾಡಿದರೂ ಕೂಡ ನಮ್ಮ ಸ್ವದೇಶದ ವಸ್ತುಗಳನ್ನೇ ಉಪಯೋಗ ಮಾಡುವಂಥದ್ದನ್ನು ಅವರೆಲ್ಲ ಪಾಲಿಸಿಕೊಂಡು ಬಂದಾರೆ. ಅದಕ್ಕೆ ಇವತ್ತ ನಾವೆಲ್ಲ ಹೋಗೋದು ನಮ್ಮ ಭಾಗ್ಯತೆ ನಾವು ತಿಳ್ಕೋಬೇಕು. ಇವತ್ತು ನಾವು ನೋಡ್ತೀರಿ, ಇವತ್ತ ಜ್ಞಾನೇಶ್ವರ ಮಹಾರಾಜರು ಆಳಂದಿಯಲ್ಲಿ ಜೀವಂತ ಸಮಾಧಿಯನ್ನು ತಗೊಂಡರು. ಸನ್ಮಾನ್ಯ ನಮ್ಮ ಸಂತ ಶಿರೋಮಣಿ ಜ್ಞಾನೇಶ್ವರ ಮಹಾರಾಜರಿಗೆ ಈ ನಮ್ಮ ಸಮಾಜ ಅನೇಕ ತೊಂದರೆಗಳನ್ನು ಕೊಟ್ಟಿದ್ದನ್ನು ತಾವೆಲ್ಲ ನೋಡಿರಿ. ಅವರು ಕೊಟ್ಟಂಥ ಕಷ್ಟವನ್ನು ನೋಡಿದರೆ ಅವರು ಇವತ್ತು ನಮಗೆ ಎಷ್ಟೊಂದು ಉಪಕಾರ ಮಾಡ್ಯಾರ. ಇವತ್ತು ಆಳಂದಿ ಒಳಗೆ ಲಕ್ಷಾಂತರ ಜನ ಕೂಡಿ ಅಲ್ಲಿ ಇವತ್ತು ನಮ್ಮ ಪಂಢರಪುರ ವಿಠ್ಠಲ ರುಕ್ಮಿಣಿ ದರ್ಶನದ ಸಲುವಾಗಿ ಅಲ್ಲಿಂದ ಒಂದು ದಿಂಡಿ ಬರ್ತದೆ. ಆ ದಿಂಡಿಯಲ್ಲಿ ಲಕ್ಷಾಂತರ ಜನ ಇರ್ತಾರೆ. ಆದರೆ ಅವರಿಗೆ ಯಾವ ರೀತಿಯಿಂದನೂ ಕಡಿಮೆ ಆಗದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಭಕ್ತರೇ ಮಾಡ್ತಾರೆ. ಇದು ಅವರ ಜ್ಞಾನೇಶ್ವರ ಮಹಾರಾಜರ ಒಂದು ಲೀಲೆ ಅಂತ ನಾವು ತಿಳ್ಕೋಬೇಕು. ಮತ್ತು ಈ ಭಕ್ತಿ ಸಾಗರ ಅದಕ್ಕೆ ಕೂಡಿದ್ದ ಜನ ನೋಡಿದರೆ ಅದಕ್ಕೆ ಯಾರೂ ಮುಖ್ಯಸ್ಥ ಇರೋದಿಲ್ಲ, ಯಾರೋ ಒಬ್ಬ ಮಾರ್ಗದರ್ಶಕ ಇರೋದಿಲ್ಲ. ಆದರೆ ಎಲ್ಲರೂ ಈ ಒಂದು ಯಾತ್ರೆಯನ್ನು ಮಾಡುವವರೇ ಧನ್ಯರು ಅಂತ. ಅಂದರೆ ಸ್ವರ್ಗೀಚೆ ಅಮರ ಇಚ್ಛಿಚಾತಿ ದೇವ ಮೃತ್ಯುಲೋಕೀವ ಜನ್ಮವ, ದೇವತೆಗಳಿಗೆ ಮೊದಲಾಗಿ ಸಿಗದಂತಹ ಒಂದು ಆನಂದ. ಅಂದರೆ ಯಾವ ರೀತಿಯಾಗಿ ಪರಮಾತ್ಮ ನಾಮಸ್ಮರಣೆಯನ್ನು ಮಾಡ್ತಾ ಪ್ರಯಾಗರಾಜ್ಯಕ್ಕೆ ಹೋಗಬೇಕಾದ್ರೆ ತಾವು ತಂದಂತಹ ಪ್ರಸಾದವನ್ನು ಆನಂದ ರೂಪವಾಗಿ ಸೇವಿಸ್ತಾ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ, ಅದರ ಜೊತೆಗೆ ತಾವು ಅಲ್ಲೇ ಒಂದು ಠಿಕಾಣಿ ಹೂಡಿ ಅಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಅದನ್ನು ಆನಂದದಿಂದ ಸ್ವೀಕಾರ ಮಾಡ್ತಾ ಹೋಗೋದಂದರೆ ಇದೇ ಒಂದು ಭಾಗ್ಯ. ಇದರಂಥ ಭಾಗ್ಯ ಮತ್ತೊಂದಿಲ್ಲ. ಅಂಥ ಒಂದು ಭಾಗ್ಯವನ್ನು ಇಲ್ಲಿ ಪಡೆದುಕೊಂಡಂತಹ ನಮ್ಮ ಘಟಪ್ರಭಾ ಭಕ್ತ ಮಂಡಳಿಯು ತಾವು ಆನಂದವಾಗಿ ಪರಮಾತ್ಮನ ಚಿಂತನೆಯ ಜೊತೆಗೆ ಆ ಪ್ರಸಾದವನ್ನು ಸೇವನೆ ಮಾಡ್ತಾ ಇನ್ನು 2ನೇ ದಿನದ ಈ ಒಂದು ಪ್ರವಾಸವನ್ನು ಇಲ್ಲಿಂದ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿಂದ ಅವರು ಕಾಶಿಗೆ ಹೋಗ್ತಾ ಇದ್ದಾರೆ. ಈ ಒಂದು ಪ್ರಸಾದವನ್ನು, ಬೆಳಗಿನ ಒಂದು ಪ್ರಸಾದವನ್ನು ಇಲ್ಲಿ ಎಲ್ಲರೊಂದು ಸಾಮೂಹಿಕವಾಗಿ ನೋಡೋದನ್ನೇ ಒಂದು ವಿಸ್ಮಯ ಅನ್ನುವಂಥದ್ದು. ಈ ಒಂದು ಪ್ರಸಾದ ಸೇವನೆ ಅನ್ನುವಂಥದ್ದನ್ನೇ ಭಾಳ ವಿಶಿಷ್ಟವಾದ. ಇದು ನಾಗಪುರದಿಂದ 70 ಕಿಲೋಮೀಟ್ರ್ ಇರುವ ಸ್ಥಳದಿಂದ ಇದನ್ನು ನಾನು ನಿಮಗೆ ಛಾಯಾಗ್ರಹಣ ಮಾಡಿ ಕಳಿಸ್ತಾ ಇದ್ದೀನಿ. ಎಲ್ಲರ ಸ್ನಾನ ಆಯಿತು. ಈಗ ನಾಷ್ಟ ಮಾಡಿಕೊಂಡು ಇಲ್ಲಿಂದ ನಾವು ವಾರಣಾಸಿಗೆ ಹೊರಟಿದ್ದೇವೆ. ಅಂಥ ಒಂದು ಪ್ರಸಾದವನ್ನು ಸೇವನೆ ಮಾಡ್ತಾ ಅವರು ಎಲ್ಲರೂ ಒಬ್ಬರಿಗೊಬ್ಬರು ಆನಂದವಾಗಿ ತಾವು ಪ್ರಸಾದ ಸ್ವೀಕಾರ ಮಾಡ್ತಾ ಇಲ್ಲಿಂದ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ತಾ
ಆ ಒಂದು ಭಕ್ತರ ಒಂದು ಆನಂದವನ್ನು ನೋಡೋದೇ ಒಂದು ನಮ್ಮದು ವಿಶೇಷವಾದಂಥ ಭಾಗ್ಯ ಅಂತ ಕರಿಬೋದು ನಾವು. ನೋಡಿ ಯಾವ ರೀತಿಯಾಗಿ 2ನೇ ದಿನದ ಪ್ರವಾಸದಲ್ಲಿ ತಂದಂಥ ವಾಹನಗಳನ್ನು ತರಿವಿ ಅಲ್ಲಿ ತಾವು ಯಾವುದೊಂದು ಐಷಾರಾಮಿ ಹೋಟೆಲ್ನಲ್ಲಿ ಇಂಥ ಅನುಕೂಲಗಳು ಸಿಗೋದಿಲ್ಲ, ಅಂದರೆ ಆನಂದ ಸಿಗೋದಿಲ್ಲ. ಅಂಥ ಇಲ್ಲಿ ಪರಮಾತ್ಮನ ಚಿಂತನೆಯ ಜೊತೆಗೆ ಪ್ರಸಾದವನ್ನು ಮಾಡ್ತಾ, ಅದರ ಜೊತೆಗೆ ಮತ್ತು ಗಾಡಿಯಲ್ಲಿ ಕೆಲವೊಂದಷ್ಟು ವೇಳೆಯಲ್ಲಿ ವಿಮಾನದಲ್ಲಿ ನಿದ್ದೆ ಮಾಡ್ಕೊತ ಹೋಗ್ಬೋದು. ಇಲ್ಲಿ ವಿಶೇಷವಾಗಿ ಎಲ್ಲರೂ ಭಜನವನ್ನು ಮಾಡ್ತಾ ಆ ಪರಮಾತ್ಮನ ಚಿಂತನೆಯಲ್ಲಿ ತಮ್ಮ ಕಾಲವನ್ನು ಕಳೀತಾ, ಯಾವುದೋ ಕಾಲ ವಿಹೇಯವಾಗಿ ಅಂದರೆ ನಿರುತ್ತವಾಗಿ ತಾನು ವೇಸ್ಟ್ ಮಾಡ್ತಾ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಅವರು ಇಲ್ಲಿಂದ ಪ್ರಯಾಗರಾಜಕ್ಕೆ, ಅಯೋಧ್ಯ ಮತ್ತು ಕಾಶಿಯನ್ನಕ್ಕೆ ಹೊಂಟಾರಂದರೆ ಇದರಂಥ ಭಾಗ್ಯ ಮತ್ತೊಂದು ಏನಿದೆ. ಅಂಥ ಭಾಗ್ಯದ ಜೊತೆಗೆ ನಾವು ಅವರ ಜೊತೆಗೆ ಇರ್ತಾ ಅವರು ಮಾಡಿದಂಥ ಸೇವೆಯನ್ನು ಶ್ರವಣವನ್ನು ಮಾಡೋಣ. ಇಂಥ ಭಾಗ್ಯ ನಮಗೂ ಅದು ದೊರಕಲಿ ಅನ್ನುವಂಥದ್ದನ್ನು ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಾ ಅವ್ರಿಗೆ ಆನಂದದಲ್ಲಿ ನಾವು ಎಲ್ಲರೂ ಪಾಲ್ಗೊಳ್ಳೋಣ ಅಂತ ಹೇಳ್ತಾ, ವಾಡವಾಯ ಸುಖ ಭಕ್ತಿಭಾವ ಧರ್ಮ ಕುಳಾಚಾರನಾಮ ವಿಠೋಬಾಚಿ. ವಾಡವ ಎಂದರೆ ಅವ್ರಿಗೆ ಇನ್ನೂ ಆ ಭಕ್ತಿಯ ರಸ ಅನ್ನುವಂಥದ್ದು ಪರಮಾತ್ಮ ಅವ್ರಿಗೆ ಹೆಚ್ಚು ದಯಪಾಲಿಸಲಿ, ಇನ್ನೂ ಅವರು ಹೆಚ್ಚು ಆನಂದದಿಂದ ಆ ಪರಮಾತ್ಮನ ಸೇವೆಗೆ, ಅದೇ ರೀತಿಯಾಗಿ ಪ್ರಯಾಗರಾಜದಲ್ಲಿರುವಂಥ ತೀರ್ಥಕ್ಷೇತ್ರಕ್ಕೆ ಇನ್ನೂ ಅವರು ಖುಷಿಯಿಂದ ಹೋಗಲಿ ಅಂತ ಹೇಳಿ ಆ ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.